ಚೆನ್ನಾಗಿ ಬಾಳಿ ಅಂತ ಆಶೀರ್ವಾದ ಮಾಡೋದು. ಅದು ನಿನಗಿರ್ಬೋದು. ಆ ಅಕ್ಷತೆ ಕಾಳಾಕದ್ ನನ್ನ ಫ್ರೆಂಡ್ಸ್ ಹೆಂಗ್ ಹಾಕಿದ್ರು ಗೊತ್ತಾ ಸರ್? ನಾನ್ ಸತ್ತಿದ್ದೀನಿ, ನೀನು ಸಾಯಿ ನನ್ ಮಗನೇ. ಹಂಗ ಇನ್ ತಾಳಿ ಕಟ್ಟೋದು ಸರ್, ನಾಯಿ ಕೂತಂಗ್ ಕೂತಿದ್ದೀನಿ ಹಿಂಗೆ. ನೀನ್ ನಗ್ತಿಯಲ್ಲ ತಮ್ಮ, ನನ್ ಕಷ್ಟ ನನಗೆ. ಚೌಟ್ರಿಲಿ ನಿಂಗೆ ಗೊತ್ತಾಯ್ತದ, ನಿನ್ಗೆ ವಯಸ್ಸು ಬಂದಾಗ ಹಿಂಗ್ ಕೂತಿದ್ದೀನಿ, 1.5 kg ಮೇಕಪ್ ಹಾಕೊಂಡು ಇಡೀ ಚೌಟ್ರಿ ನೋಡ್ಕೊಂಡ್ ಬಂದ್ಲು, ಕಣ್ಣ 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 ಅಂತ. ನಾನು ಮದ್ವೆಗಿಂತ ಮುಂಚೆ ಈ ಸೀರೆ ಒಡವೆ ತಗೊಳಕ್ಕೂ ಮುಂಚೆ, ಮದ್ವೆ ವಯಸ್ಸಿಗೆ ಬರಕ್ಕೂ ಮುಂಚೆ, ಏನ್ ಊಟಕ್ಕಿಂತ ಮುಂಚೆ ಅನ್ಕೋ ಡಿಸೈಡ್ ಆಗ್ಬಿಟ್ಟಿದೆ. ಏನಂತ? ನಾನು ಮದ್ವೆ ಮನೇಲಿ ಎಲ್ರು ಮದ್ವೆನೆ ಬಿಟ್ಟು ನನ್ನೇ ನೋಡ್ಬೇಕು ಅಂತ. ಹಂಗಾದ್ರೆ ನೀನು ಮದ್ವೆ ಮನೆದು ಫ್ಯಾನ್ ಇರುತ್ತಲ್ಲ, ಅಲ್ಲಿಗೆ ನ್ಯಾಣ ಹಾಕೊಂಡ್ಬಿಡ್ಬೇಕಿತ್ತು. ಎಲ್ಲರೂ ಮದ್ವೆ ಬಿಟ್ಬಿಟ್ಟು ಯಾಕೆ ಮದ್ವೆ ನ್ಯಾಣ ಹಾಕೈತು ಅಂತ ನೋಡ್ತಾರ ಅವ್ರು. ಏನಂತ ಮಾತಾಡ್ತಾರೆ ಅಂದ್ರೆ ಆತರ ಅಲ್ಲ, ಮತ್ತೆ ಬಂದಿರೋ ನನ್ನ ಫ್ರೆಂಡ್ಸ್ ಗಿಂತ ನಾನು ಸಖತ್ತಾಗಿ ಕಾಣ್ಬೇಕು, ಅದಕ್ಕೆ ಎಕ್ಸ್ಟ್ರಾ ಮೇಕಪ್ ಹಾಕ ಬಂದೆ. ಮೇಕಪ್ ಹಾಕಲೇಬೇಕು, ಇಲ್ಲಾಂದ್ರೆ ನೀನ್ ಹೆಣ್ಣು ಅಂತ ಯಾರು ಕಂಡು ಹಿಡಿತಾರೆ? ಏಯ್ ಡೋಂಟ್ ಲಾಫ್, ನಗ್ಬಾರ್ದು. ಈ ಗಂಡ್ಮಕ್ಳಿಗೆ ಫೈನ್ ಹಾಕ್ತವ್ರೆ ಗೌರ್ಮೆಂಟ್, ಹೊಸ ರೂಲ್ಸ್ ಕಲ್ತ್ಕೋ. ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಬಾರ್ದು, ಸುಮ್ ಕೂತ್ಕೋ. ಹೆಣ್ಮಗು ಹೆಣ್ಮಗು ಒಂದೊಂದು ಆಯ್ತು. ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡ್ಬಾರ್ದು, ಗಂಡು ಮಕ್ಳು ಓಕೆ. ನಾವು ಗಂಡು ಮಕ್ಳು ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಲ್ಲ. ಹೆಣ್ಣು ಅಂದ್ರೇನೆ ಸೌಂದರ್ಯ, ಹೆಣ್ಣು ಅಂದ್ರೇನೆ ಅಂದ. ಆ ದೇವ್ರೆ ನಿಮ್ಮನ್ನ ಅಂದವಾಗಿ ಸೃಷ್ಟಿ ಮಾಡ್ಬಿಟ್ಟವನೆ.